ಪರು ಪರು ಹೇಳ್ರಿ, ನಿನ್ನ ಕೆನ್ನೆಗೆ ಯಾವಳು ಮುತ್ತು ಕೊಟ್ಟಿದ್ದು? ಯಾವಳು ಮುತ್ತು ಕೊಟ್ಟಿದ್ದು ನಿನ್ನ ಕೆನ್ನೆಗೆ? ಇಲ್ಲ ಕಣೆ ಪರು, ಯಾರಿಲ್ಲ ನೋಡು. ನೋಡು ಇವಾಗ ನೋಡು ನನ್ನ ಮುಖದಲ್ಲಿ ಏನಾನ ಐತಾ? ಸುಮ್ಮನೆ ಅದಲ್ಲಿ ನೀನು ನೋಡೋಣ ಏನಂತೀಯ ಅಂತ ಹೇಳಿ ನಾಟಕ ಮಾಡಿದೆ ಕಣೆ. ಏನು ಅನ್ಬೋದು ನಮ್ಮ ಪರಿಮಳ ಅಂತ ಹೇಳಿ ಸುಮ್ಮನೆ ಆ ಥರ ಒಂದು ಏನೋ ಸುಮ್ಮನೆ ಹಿಂಗೆ ಇಟ್ಕೊಂಡು ನಾಟಕ ಮಾಡಿದೆ ಅಷ್ಟೇ. ಏನಂತೀಯ ಅಂತ ಹೇಳಿ. ಸುಮ್ಮನಿರ್ರಿ, ನಾಟಕ ಆಡಬೇಡ್ರಿ. ಯಾಕೆ ನಾಟಕ ಆಡ್ತೀರಾ? ಅವಾಗಿನ್ನ ನಾನು ನೋಡ್ಕೊಂಬಂದಿದ್ದೀನಿ. ಏನೋ ಮಾಡ್ಕೊಂಡಿದ್ದೀರಾ, ಅದು ಕಾಣ್ದೆ ಇಲ್ದಂಗೆ ಏನೋ ಮಾಡ್ಕೊಂಡಿದ್ದೀರಾ. ಯಾರೋ ಮುತ್ತು ಕೊಟ್ಟಿದ್ದಾರೆ. ನನಗೆ ಗೊತ್ತೈತಿ. ನನಗೆ ಕಾಣ್ದಂಗೆ ಏನು ಮಾಡ್ತಾ ಇದ್ದೀರಾ ನೀವು? ನನಗೆ ಕಾಣ್ದಂಗೆ ಏನೇನು ಕೆಲಸ ಮಾಡ್ತಾ ಇದ್ದೀರಾ? ನನಗೆ ಗೊತ್ತೇ ಇಲ್ಲದೆ ಇರೋ ಕೆಲಸ ನೀವೆಲ್ಲ ಏನೇನು ಮಾಡ್ತಾ ಇದ್ದೀರಾ? ನನಗೆ ಗೊತ್ತಾಗಬಾರ್ದು ಅಂತ ಏನೆಲ್ಲ ನಾಟಕ ಮಾಡ್ತಾ ಇದ್ದೀರಾ ನೀವು? ಸುಮ್ಮನಿರಿ, ಅಲ್ಲಿ ಓಡ್ ಸುಗುಣ ಬಂದು ಸುಮ್ಮನಿರು. ಅವಳ ಎದುರುಗಡೆ ಕೇಳಿದ್ರೆ ನನಗೇನಾಗಣ? ಸುಮ್ಮನಿರು. ಅಮ್ಮವ್ರೆ ಏನು ಸುಗುಣ, ನೀನು ಕೆಲ್ಸಕ್ಕೆ ಬರ್ತೀನಿ ಎಂದು ಬರಲೇ ಇಲ್ವಲ್ಲೇ? ಅಯ್ಯೋ, ನಾನಂತೂ ನಿನ್ನ ನೋಡಿ ನೋಡಿ ಸಾಕಾಯ್ತು. ಒಬ್ಳೆ ಕೆಲಸ ಮಾಡಿ ಮಾಡಿ ಸಾಕಾಯ್ತು ಕಣೆ. ಬರೋಣ ಅಂತಲೇ ಇದ್ದೆ ಅಮ್ಮವ್ರೆ, ಆದರೆ ಏನು ಮಾಡಲಿ, ಬರೋಕ್ಕಾಗಲಿಲ್ಲ. ನಮ್ಮ ಮನೆಯವ್ರು ಏನು ಬೇಡ ಅಂತ ಹೇಳ್ಬಿಟ್ರು. ಹೌದಾ ಸುಗುಣ, ನೆನ್ನೆ ಸಿಂದ ವರ್ಷ ಕಳಿಸ್ತೀನಿ ಅಂತ ಹೇಳಿದ್ನಲ್ಲ, ಇವಾಗ ನೋಡಿದ್ರೆ ಯಾಕೆ ಬೇಡ ಅಂತ ಹೇಳ್ದ? ಇವಾಗ ಗೌಡ್ರೆ, ನಾನು ಅಮ್ಮವ್ರೆ ಪ್ರೆಗ್ನೆಂಟು. ಅದಕ್ಕೇ ನಮ್ಮ ಮನೆಯವರು ಹೋಗ್ಬೇಡ, ಮತ್ತೆ ಅಲ್ಲಿ ಏನಾದರೂ ಬಾರಗಿರಿ ಎತ್ತದು ಅದೆಲ್ಲ ಮಾಡಿಬಿಟ್ರೆ ತುಂಬ ಕಷ್ಟ ಆಗುತ್ತೆ, ಹೋಗ್ಬೇಡ ಅಂತ ಹೇಳ್ಬಿಟ್ರು ಅಮ್ಮವ್ರೆ. ಹೌದಾ ಸುಗುಣ, ಪ್ರೆಗ್ನೆಂಟಾ? ಓ, ಒಳ್ಳೆ ವಿಷಯ ಕೇಳ್ದಂಗೆ ಆಯ್ತಮ್ಮ. ತುಂಬ ಖುಷಿ ಆಯ್ತಪ್ಪ ಪ್ರೆಗ್ನೆಂಟ್ ಅಂತ ವಿಷಯ ಕೇಳಿ. ಬಿಡಿ, ಯಾವುದಾದ್ರೂ ಒಂದು ಮಗು ಆಗ್ಬಿಟ್ರೆ ಸಾಕಪ್ಪ ಬೇಗ. ನಮಗೂ ನಾವು ಅಷ್ಟೇ. ಅಯ್ಯೋ, ಎಷ್ಟು ನಾವಂತೂ ದೇವ್ರುಗಳಿಗೆಲ್ಲ ನಾರಿಕೆ ಮಾಡ್ಕೊಂಡಿದ್ದೀವಿ, ಎಷ್ಟೆಷ್ಟೋ ನಾವು ಪ್ರಯತ್ನ ಪಡ್ತೀವಿ, ಆದರೆ ಮಕ್ಕಳೇ ಆಗಂಗಿಲ್ಲ. ಏನು ಮಾಡಲಿ? ಬಿಡು, ಹೆಂಗೂ ಒಳ್ಳೆ ವಿಷಯ ಕೇಳ್ದಂಗೆ ಆಯ್ತು. ಬಿಡು, ಕೆಲಸ ಏನು ನಾನೇ ಮೆಲ್ಲಕ್ಕೆ ಮಾಡ್ಕೊತೀನಿ. ಹೆಂಗೂ ಮಕ್ಕಳಾದರೆ ಸಾಕಂತ ಕಾಯ್ತಾ ಇರ್ತಾರೆ. ಬಿಡು, ಆದರೂ ಆಗಲಿ. ಕೆಲ್ಸಕ್ಕೆ ಬರಲಿಲ್ಲ ಅಂದ್ರೆ ನಾನೇ ಕೆಲಸ ಮಾಡ್ಕೊತೀನಿ. ನಮಗೂ ಇಷ್ಟು ದಿನ ಇರಲಿಲ್ವಲ್ಲ, ನಮ್ಮ ಮನೆಗಳು ಒಬ್ಬಳು ನಮ್ಮ ಭಾವ ಇದ್ದಾರಲ್ಲ, ನಮ್ಮ ಭಾವನ ಮಗಳು ಒಬ್ಬಳು ಇದ್ದಾಳೆ. ನಮ್ಮ ಮನೆಯವರಿದ್ದಾರಲ್ಲ, ಅವರು ಅಣ್ಣನ ಮಗಳು ಒಬ್ಬಳೆ. ಅದಕ್ಕೇ ಯಾರೂ ಇಲ್ವಲ್ಲ, ಅದಕ್ಕೇ ನಮ್ಮ ಅತ್ತೆ ಮಾವನು ಎಲ್ಲನ ಬೇಗ ಆದರೆ ಸಾಕು ಅಂತ ಹೇಳಿ ಕಾಯ್ತಾ ಇದ್ರು. ನಮ್ಮ ವರ್ಷ ಅವರು ಹಂಗೇನೆ ತುಂಬ ಕಾಯ್ತಾ ಇದ್ರು. ಬೇಗ ಯಾವುದಾದ್ರೂ ಒಂದು ಆದರೆ ಸಾಕಪ್ಪ ಸುಗುಣ, ನಮಗೂ ಮಗು ಅಂತ ಹೇಳಿ. ಅವ್ರ ಅಣ್ಣನ ಮಗಳು ಐತಲ್ಲ ಅಮ್ಮವ್ರೆ, ಅದು ಕರೆದ್ರೂ ಬರೋದಿಲ್ಲ. ಅದಕ್ಕೇ ನಾವು ಬೇಗ ಆದರೆ ಸಾಕಪ್ಪ ಅಂತ ಅಂದ್ಕೊಂಡಿದ್ದೀವಿ. ಈಗ ಆಗುತ್ತೆ ಹೇಳು ಸುಗುಣ, ಫಸ್ಟ್ ಗಂಡು ಪಾಪು ಆಗ್ಬಿಡ್ಬೇಕು ನಿಮಗೆ. ಹೌದು ಅಮ್ಮವ್ರೆ, ನನಗೆ ಅದೇ ಆಸೆ ಇರೋದು. ಫಸ್ಟ್ ಗಂಡು ಪಾಪು ಆಗ್ಬಿಟ್ರೆ ಸಾಕಪ್ಪ ಅಂತ ಹೇಳಿ ನಾನು ತುಂಬ ಆಸೆಗಿದ್ದೀನಿ. ಫಸ್ಟ್ ಗಂಡು ಆಗ್ಬಿಡ್ಬೇಕು ಅಮ್ಮವ್ರೆ, ಆಮೇಲೆ ಎರಡನೇದು ಯಾವುದಾದ್ರೂ ಆದರೂ ಪರವಾಗಿಲ್ಲ. ಯಾಕಂದರೆ ಇವಾಗ ನಮ್ಮ ಬಾವರ್ಗೆ ಒಂದು ಹೆಣ್ಣು ಪಾಪು ಹೋಯ್ತಾ, ಇವಾಗ ನಮಗೊಂದು ಗಂಡು ಆಗ್ಬಿಟ್ರೆ ಸಾಕು. ಅವ್ರಿಗಿನ್ನ ಆಗ್ತಾವೋ ಇಲ್ವೋ ಗೊತ್ತಿಲ್ಲ ಎರಡನೇದು. ಅದಕ್ಕೇ ಇವಾಗ ನಮಗೆ ಆದರೆ ಸಾಕಪ್ಪ ಅಂತ ಅನ್ನಿಸ್ತೈತೆ. ಫಸ್ಟು ಗಂಡು ಆಗ್ಬಿಡ್ಬೇಕು ಅಮ್ಮವ್ರೆ, ಯಾಕಂದರೆ ಗಂಡು ಮಕ್ಕಳಿದ್ರೆ ನೋಡ್ಕೊಂತಾರೆ. ಇವಾಗ ನಮ್ಮ ಮನೇಲಿ ನಮ್ಮ ಮೂವರು ಹೆಣ್ಮಕ್ಳದ್ದು ನಮ್ಮಮ್ಮ ಮದುವೆ ಮಾಡಿ ಕಳಿಸ್ಬಿಡ್ತು. ಇವಾಗ ನನ್ನ ತಮ್ಮ ಇರೋದಕ್ಕೆ ನಮ್ಮಮ್ಮ ನೋಡ್ಕೊತಾ ಇದ್ದಾನೆ. ಅದಕ್ಕೆ ಮತ್ತೆ ಗಂಡು ಮಕ್ಳು ಇರಬೇಕು ಅನ್ನೋದು ಅಮ್ಮವ್ರೆ. ಗಂಡು ಮಕ್ಳಿದ್ರೆ ಆಸಿ. ಅದಕ್ಕೆ ಗಂಡು ಮಕ್ಕಳು ಇರ್ಲಪ್ಪ ಅಂತ ಹೇಳಿ ನಾನು ಗಂಡು ಮಗುನೇ ಆಗ್ಲಪ್ಪ ಅಂತ ಹೇಳಿ ನಾನು ದೇವ್ರ ಹತ್ರನೇ ಬೇಡ್ಕೊಂಡಿದ್ದೀನಿ. ಗೊತ್ತಾಗಿದ್ದ ತಕ್ಷಣ ನಾನು ದೇವ್ರ ಹತ್ರ ಅದೇ ಬೇಡ್ಕೊಂಡಿದ್ದು ಅಮ್ಮವ್ರೆ, ಗಂಡು ಪಾಪುನೇ ಕೊಡಪ್ಪ ನನಗೆ ಅಂತ ಹೇಳಿ. ಎಲ್ಲರೂ ಅಷ್ಟೇ ಸುಗುಣ, ನಾನು ಅವಾಗ ಪ್ರೆಗ್ನೆಂಟ್ ಆಗಿದ್ದಲ್ಲ, ನಾನು ಅವಾಗ ಹಂಗೆ ಅಂದ್ಕೊಂಡಿದ್ದು. ಏನು ಮಾಡಲಿ, 5 ತಿಂಗಳಿಗೆ ಅಬೋಷನ್ ಆಗಿಬಿಡ್ತು. ನಾನು ತುಂಬ ಆಸೆಗಿದ್ದೆ. ನಾನು ಯಾವ ದೇವ್ರ ಹತ್ರನ ಹೋಗಲಿ ಹಂಗೆ ಬೇಡ್ಕೊಳ್ತಿದ್ದೆ, ನನಗೆ ಗಂಡು ಪಾಪು ಆಗ್ಲಪ್ಪ ಅಂತ ಅನ್ಕೊಂತಿದ್ದೆ. ಈ ಹೆಣ್ಮಕ್ಳು ಏನಪ್ಪ, ಬರೀ ಗಂಡು ಪಾಪು ಅಂತೀರ. ಹೆಣ್ಮಕ್ಳು ಮಕ್ಕಳೇನಿ ಎಲ್ಲನ ಯಾವ್ದನಾತು ಮಕ್ಕಳಾದ್ರೆ ಸಾಕಪ್ಪ ಅಂತಾರೆ. ನೀವಂತದ್ರಾಗೆ ಹೆಣ್ಣು ಗಂಡು ಅಂತ ಹೇಳ್ತೀರ. ಹೆಣ್ಮಕ್ಳು ಗಂಡು ಪಾಪು ಅಂತ ಭಾಳ ಇಷ್ಟಪಡ್ತೀರ. ಆದರೆ ಗಂಡು ಮಕ್ಕಳು ಹೆಣ್ಮಕ್ಳನ್ನ ಇಷ್ಟಪಡ್ತಾರೆ. ನಮ್ಗೆ ಹೆಣ್ಮಗು ಆಗ್ಲಪ್ಪ ಅಂತ ಹೇಳಿ. ನನಗೇನೋ ಒಂದು ಹೆಣ್ಮಗು ಆದರೆ ಸಾಕಪ್ಪ ಅನಿಸುತ್ತೆ. ನನಗೇನೋ ಹೆಣ್ಣು ಪಾಪುನೇ ಇಷ್ಟಪ್ಪ. ಅಲ್ಲ ರೀ, ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ. ಗಂಡು ಪಾಪು ಆಗಲಿ ಅನ್ನೋದೇ ಫಸ್ಟ್ನೇದು ಆಸೆ ಇರುತ್ತೆ. ಆಮೇಲೆ ಎರಡನೇದು ಯಾವುದಾದ್ರೂ ಆದರೂ ಪರವಾಗಿಲ್ಲ ಅಂತ ಹೇಳಿ. ಹೆಂಗೋ ಅತ್ಲಾಗೆ ಒಂದು ಹೆಣ್ಣು ಒಂದು ಗಂಡಿದ್ರೆ ಯಾವುದಿರಲ್ಲ, ಆರ್ತಿಗೊಂದು ಕೀರ್ತಿಗೊಂದು ಇರುತ್ತೆ. ಏನು ಮಾಡಲಿ, ನಮಗೂ ಅದೇ ಇಲ್ವಲ್ಲ. ಸದ್ಯಕ್ಕೆ ಹೆಣ್ಣೆ ಆದರೆ ಸಾಕು ಅನ್ನಂಗೆ ಆಗೈತೆ. ಹೆಣ್ಣು ಆಗಂಗಿಲ್ಲ, ಗಂಡು ಆಗಂಗಿಲ್ವಲ್ಲ. ಅದಕ್ಕೆ ಹೇಳೋದು, ನೀನು ಜಾಸ್ತಿ ಟೆನ್ಷನ್ ತೊಗೋಬೇಡ, ಜಾಸ್ತಿ ರೇಗಾಡಬೇಡ, ಜಾಸ್ತಿ BP ರೈಸ್ ಮಾಡ್ಕೋಬೇಡ. ನೀನು ಯಾವಾಗಲೂ ಕೂಲಾಗಿರು ಅಂತ ನಾನು ಅದಕ್ಕೆ ಹೇಳೋದು. ಕೂಲಾಗಿದ್ದರೆ ಎಲ್ಲ ಆಗುತ್ತೆ. ನೀನು ರೇಗಾಡ್ತೀಯ, ಕೂಲಾಗಿರಲ್ಲ, ಅದಕ್ಕೆ ಸುಮ್ಮನೆ ಟೆನ್ಷನ್ ತಗೊಂತೀಯ. ಎಲ್ಲ ಟೆನ್ಷನ್ ತಗೋಬಾರ್ದು, ಕೂಲಾಗಿರಬೇಕು. ಸರಿ ಆಯ್ತು ರೀ, ರೇಗಾಡಲ್ಲ ಇನ್ಮೇಲೆ. ಸಾರಿ ಕಣ್ರಿ ನಿಮ್ಮ ಮೇಲೆ ರೇಗಾಡಿದ್ಕೆ. ಸರಿ ನಾನೆಲ್ಲ ಹೋಗಿ ಬರ್ತೀನಿ. ಅಲ್ಲಿ ನೋಡು, ಜ್ಞಾನನು ಅಪ್ಪ ಅಮ್ಮನೂ ನೀಟಾಗಿ ನೋಡ್ಕ. ಸರಿ ಆಯ್ತು ರೀ.
ಇಷ್ಟೊತ್ತು ಗಂಟೆ ನಮ್ಮ ಮನೆಯವ್ರದ್ದು ನಂದು ವಾದ. ಎಲ್ಲೋ ನಾಟಕದವ್ರು ಬಂದಿದ್ರಂತೆ ಸುಗುಣ. ಅವರು ಇದು ಲಿಫ್ಟಿಕ್ಕಿಂದು ಬರುತ್ತಲ್ಲ, ತುಟಿದ ಹಂಗೆ ಪ್ರಿಂಟ್ ಬೀಳಂಗೆ ಕೆನ್ನೆ ಮೇಲೆ ಯಾರೋ ಮುತ್ತು ಕೊಟ್ಟಿರೋ ಥರ ಬಣ್ಣ ಹಚ್ಬಿಟ್ಟಿದ್ದಾರೆ. ನಾನು ಯಾರು ಹೇಳ್ರಿ ನಿಮ್ಮ ಕೆನ್ನಿಗೆ ಮುತ್ತು ಕೊಟ್ಟಿದ್ದು ಯಾರು ಹೇಳ್ರಿ ಅಂತ ಹೇಳಿ ಇಷ್ಟೊತ್ತು ಗಂಟೆ ಹಿಂಸೆ ಮಾಡ್ತಾ ಇದ್ದೆ ಅವ್ರನ್ನ. ಹೆಂಗೋ ನೀನು ಬಂದಲ್ಲ ಅಷ್ಟೊತ್ತಿಗೆ ನೀನೋ ಮಾತಾಡಿಕೊಂಡು ಮರ್ತೋಗ್ಬಿಡ್ತು. ಹೆಂಗೋ ಬಿಡು ಸುಗುಣ, ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗಲಿ, ಗಣಪಪ್ಪು ಆಗಲಿ. ನಿಮ್ಮ ಬಾಯಾರಿಕೆಯಿಂದನ ಆದರೆ ಸಾಕಾಗೈತೆ ನನಗೆ. ನಿಮ್ಮ ಬಾಯಾರಿಕೆಯಿಂದನ ಹಂಗೆ ಆದರೆ ಸಾಕಪ್ಪ ಅಂತ ಅನ್ನಿಸ್ತಾ ಐತೆ. ಆಗುತ್ತೆ ಸುಮ್ಮನಿರು, ನಾನು ಹೇಳಿದ್ದೀನಲ್ಲ ಸುಗುಣ, ಹಾಗೆ ಆಗುತ್ತೆ. ಆಗುತ್ತೆ ಸುಗುಣ, ನಿಜವಾಗ್ಲೂ ಆಗುತ್ತೆ ಕಣೆ. ನಾನು ಯಾವತ್ತೂ ನನ್ನ ಬಾಯಾಗಿ ನೋಡ್ದಿರೋದು ಸುಳ್ಳೇ ಆಗಿಲ್ಲ ಗೊತ್ತಾ. ನಿಜ, ಯಾವಾಗಲೂ ನಿಜ ಆಗೈತೆ. ಯಾವುದಾದ್ರೂ ಆಗಲಿ. ನಮ್ಮ ಮನೆ ಹತ್ರ ಹಂಗೆ ಬೆಂಗಳೂರಲ್ಲಿ ಒಬ್ರಿದ್ರು, ಅವ್ರಿಗೂ ಹಂಗೆ ಹೇಳ್ತಾ ಇದ್ದೆ, ಈ ಸತಿ ನಿಮ್ಗೆ ಗಂಡು ಪಾಪುನೇ ಆಗೋದು ಅಂತ ಹೇಳಿ. ಅವ್ರಿಗೂ ಹಂಗೆ ಆಯಿತು ಗೊತ್ತಾ. ನಾನು ಹೇಳಿದ್ದು ಯಾವುದು ಸುಳ್ಳು ಆಗೋದೇ ಇಲ್ಲ. ನಿಜ ಅಮ್ಮ, ನಾನು ಹೇಳೋದು ಯಾವಾಗಲೂ ಸತ್ಯನೇ. ಬಿಡ್ರಿ ಅಮ್ಮವ್ರೆ, ಹೆಂಗೂ ನಿಮ್ಮ ಬಾಯಲ್ಲಿ ನೋಡ್ದಿದ್ದೀರಲ್ಲ, ಹಂಗೆ ಆದರೆ ಸಾಕು. ನಮ್ಮ ಮನೆ ಹತ್ರ ಅವ್ರು ಹಂಗೆ ಹೇಳ್ತಾ ಇದ್ದು, ನೋಡ್ರಿ ನಿಮ್ಮ ಬಾಯಾರಿಕೆಯಿಂದ ನೀವು ಹಂಗೆ ಆಗ್ಬಿಡ್ತು ಅಂತ. ನಾನು ದಿನ ಹೇಳ್ತಿದ್ದೆ, ನೋಡಿದ ತಕ್ಷಣ ಹೇಳ್ತೀನಿ ಇಂಥ ಪಾಪನೇ ಆಗುತ್ತೆ ಇಂಥವ್ರಿಗೆ ಅಂತ ಹೇಳಿ. ನಾನು ನೋಡಿದ ತಕ್ಷಣ ಹೇಳ್ತೀನಿ, ಅವ್ರ ಮುಖ ನೋಡಿ, ಅದು ಅವರು ನಡವಳಿಕೆ ನೋಡಿ, ಅವ್ರು ಹಿಂಗಿದ್ದಾರೆ ಏನು ಅಂತ ಹೇಳಿ ಅವ್ರು ನೋಡಿದ ತಕ್ಷಣ ಹೇಳ್ಬಿಡ್ತೀನಿ. ನಾನು ಹಂಗೆ ಗೆಸ್ ಮಾಡ್ತೀನಿ. ನಾನು ಹೇಳಿದ ಮಾತ್ರ ಯಾವತ್ತೂ ಸುಳ್ಳಾಗಲ್ಲ ಬಿಡು, ನಿಜ ಆಗುತ್ತೆ. ನಿನಗೆ ಗಂಡು ಪಾಪನೇ ಆಗೋದು. ಇವಳು ಹಂಗೇನೆ, ದೇವ್ರು ನೋಡು, ಇವಳು ಹೇಳಿದ್ದೆಲ್ಲ ಆಗ್ಬಿಡುತ್ತೆ. ನೀನು ಹೇಳಿದ್ದೆಲ್ಲ ಆಗಂಗಿದ್ರೆ ನಿನ್ನಂತಾಳ, ನೀನು ಹೇಳ್ದೆ ಇಟ್ಕೇನೆ ನಿನ್ನಂತ ತಿರ್ಬೋಕಿ ಎಲ್ಲ ಹೇಳ್ದೆ ಇಟ್ಕೇನೆ ಆಗಂಗಿದ್ರೆ ಇನ್ಯಾಕಿ. ಅಲ್ಲ ಅತ್ತೆವ್ರೆ, ಇವಳಿಗೆ ಗಂಡು ಪಾಪು ಅಂದರೆ ಇಷ್ಟ ಅಂತೆ, ಅದಕ್ಕೆ ಗಂಡು ಪಾಪನೇ ಆಗುತ್ತೆ ಸುಮ್ಮನಿರಮ್ಮ ಅಂತ ಹೇಳ್ತಾ ಇದ್ದೆ ಅತ್ತೆ. ಅಷ್ಟೇನೆ, ಇಷ್ಟ ಅಂತೆ. ಅದಕ್ಕೇನೆ ನಾನು ಈಗ ನಮ್ಮ ಮನೆ ಹತ್ರ ಬೆಂಗಳೂರಲ್ಲಿ ಎಷ್ಟೋ ಜನಕ್ಕೆ ಹಾಗೆ ಹೇಳಿದ್ದೆ, ಹೆಣ್ಣು ಪಾಪ ನಿಮಗೆ ಸತಿ ಹೆಣ್ಣು ಪಾಪ ಆಗುತ್ತೆ ಗಂಡು ಪಾಪ ಆಗುತ್ತೆ ಅಂತ. ನೋಡಿದ ತಕ್ಷಣ ನನ್ನ ಮುಖ ಎಲ್ಲ ನೋಡಿ, ಅವರು ಲಕ್ಷಣಗಳೆಲ್ಲ ನೋಡಿ ಹೇಳ್ತಾ ಇದ್ನಲ್ಲ, ಅದಕ್ಕೆ ಸುಗುಣ ನೋಡಿ ನಾನು ಹಂಗೆ ಹೇಳಿದ್ದೆಲ್ಲನ ನಿಜ ಆಗಂಗಿದ್ರಿ ಇನ್ಯಾಕಿ. ಒಂದ್ಸರಿ ಹೇಳ್ದಾಗೆಲ್ಲ ನಿಜ ಆಗಂಗಿದ್ರಿ ಇನ್ನು ಈ ಮನಸ್ಸರು ಹಿಡಿಯೋಕ್ಕಾಗ್ತಾ ಇರಲಿಲ್ಲ. ಈಗಲೇ ಈ ಪಾರ್ಟಿ ಆಡ್ತಾ ಇದ್ದಾರೆ, ಇನ್ನೂ ನೀನು ಹೇಳಿದ್ದೆಲ್ಲ ನಿಜ ಆಗಿದ್ರೆ ನಿನ್ನೆ ಹಿಡಿಯೋಕ್ಕಾಗ್ತಿರ್ಲಿಲ್ಲ. ಬಾ ಫಸ್ಟು, ನನಗಿನ್ನ ಮಕ್ಕಳಾಗ್ಲಿಲ್ವಲ್ಲಪ್ಪ, ಎಲ್ಲನ ಹೋಗೋಣ ದೇವ್ರಿಗೋ ದಿಂಡ್ರಿಗೋ ಎಲ್ಗನ ಹೋಗೋಣ, ಎಲ್ಲ ತೋರಿಸ್ಕೊಂಬನ ಅಂಬೋದೇನಿಲ್ಲ. ಬರೀ ಅವ್ರು ಇವ್ರಿಗೂ ಹೇಳಕ್ಕೆ ಓಡಾಡ್ತಾಳೆ ಬಾರಿ. ಏನು ಹಂಗೇನೆ ಇವಳು ಹೊಟ್ಟೆಗಳದೆಲ್ಲ ಕಂಡವಳಮ್ಮಂಗೆ ಹೇಳ್ತಾಳೆ ಹಂಗೇನೆ. ಅತ್ತೆಯವ್ರ ಎಲ್ಲ ಕೆಲಸ ಆಗೈತೆ, ಅಲ್ಲೇನೆ ಅಡುಗೆ ಮಾಡಿದ್ದೀನಿ, ಎಲ್ಲ ಕೆಲಸ ಮಾಡಿದ್ದೀನಿ. ನಾನು ಸ್ನಾನ ಮಾಡ್ತಾಳಂತೆ, ಬಾ ಸ್ನಾನ ಮಾಡೋಕ್ಕೆ ನೀರು ತೋಡ್ಕೊಡು. ಸರಿ ಆಯ್ತು ಅತ್ತೆಯವ್ರೆ, ಬರ್ತೀನಿ. ಏನು ಪವರ್ ಬಂದೈತಿ ಅಮ್ಮ ಅವರೇ ನಿಮ್ಮ ಅತ್ತೆಗೆ. ಏನು ಮಾಡಲಿ ಸುಗುಣ, ಇವಾಗ ಅವ್ರು ಹೇಳ್ದಂಗೆ ಕೇಳಬೇಕು ಕಣೆ. ಎಲ್ಲ ಹೋಗ್ಬಿಡ್ತಲ್ಲ ಆಸ್ತಿ ಎಲ್ಲ ಅವ್ರ ಕೈಯೆಲ್ಲ ಐತೆ, ಅವ್ರ ಕಸ್ಟಡಿ ಎಲ್ಲ ಐತೆ. ಇವಾಗ ನನ್ನ ಕಸ್ಟಡಿಯಲ್ಲಿದ್ದಿದ್ರೆ ಅದ್ರ ಕತೆನೇ ಬೇರೆ. ಅದ್ರ ಕತೆನೇ ಬೇರೆ. ಏನು ಮಾಡಲಿ, ಅವ್ರ ಕೈಯೆಲ್ಲ ಐತಲ್ಲ, ಇವಾಗ ಕೇಳಲೇಬೇಕು. ಇವಾಗ ಎಲ್ಲಿಗೆ ಹೋಗೋಣ? ಇವಾಗ ನಮ್ಮ ಅಣ್ಣವರು ತುಂಬ ಸ್ಟ್ಯಾಂಡರ್ಡು, ನಮ್ಮ ಅತ್ತೆ ಅವರೆಲ್ಲ. ಅವ್ರ ಮನೆಗೆ ಹೋದ್ರೆ ಇದ್ರೆ ಸದ್ರ, ಅದಕ್ಕೆ ಅತ್ಲಾಗ ಇಲ್ಲೇ ಹೆಂಗೋ ಕೆಲಸ ಮಾಡ್ಕೊಂಡು ಇರೋದತ್ಲಾಗೆ. ಅಪಾರ್ಟ್ಮೆಂಟಿನೇನು ಅವ್ರ ಹೆಸ್ರಿಗಿದಾವ, ಅವ್ರಿಗೆ ಗೊತ್ತಿರಲ್ಲ. ನಮ್ಮ ಅತ್ತಿಗೆ ನಮ್ಮ ಅಣ್ಣರ ಹಂಗೆ ಅಂದ್ಕೊಂಡಿರ್ತಾರೆ, ಬಿಡು ಇವಳ ಹೆಸ್ರಿಗೆ ಇದ್ದಾವೆ ಅಂತೇಳಿ. ಅವರೆಲ್ಲ ನಮ್ಮ ಕಡೆಗಳವರೆಲ್ಲ ತುಂಬ ಸ್ಟ್ಯಾಂಡರ್ಡ್ ಕಣೆ ಸುಗುಣ. ಅದಕ್ಕೇನೆ ಇವತ್ತೇ ಇವಾಗ ಹೆಂಗೂ ಬಿಡು ಇವಳು ನಡೆಯಲ್ಲ ಅಂತೇಳಿ ಆಟ ಆಡ್ಸುತ್ತೆ ನನ್ನೇನು. ಅವಳು ಬೇರೆ ಇದ್ದಾಳ, ಅವಳನ್ನ ಬೇರೆ ನೋಡ್ಕೋಬೇಕು. ನೀನು ಮಾಡೋದಮ್ಮ, ನೋಡ್ಕೊಳ್ಳೋದು. ನೀನು ಬೇರೆ ಬರ್ತೀನಿ ಅಂದೆ, ಅದಕ್ಕೆ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನೀನು ಬರಲ್ಲ ಅಂತ ಹೇಳ್ತಾ ಇದೀಯ. ಗೈತಲ್ಲ ಪರಿಸ್ಥಿತಿ, ಅದಕ್ಕೆ ಬರೋಕ್ಕಾಗಲ್ಲ. ಸರಿ ಬಿಡಮ್ಮ, ಸರಿ. ಅಮ್ಮವ್ರ ಬಾಯಾರಿಕೆಯಿಂದ ನನಗೆ ಗಂಡು ಪಾಪ ಆದರೆ ಸಾಕಪ್ಪ ಅಂತ ಅನ್ನಿಸ್ತಾ ಐತೆ. ನನಗಂತೂ ತುಂಬ ಇಷ್ಟ ಐತೆ. ಗಂಡು ಪಾಪ ಆಗಬೇಕು ಅಂತ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.